ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಯಾವ ಕ್ರೆಡಿಟ್ ಸರ್, ಯಾವ ಕ್ರೆಡಿಟ್ ಅದು? ಒಂದು ನೋಡಿ, ಈಗ ನಮಗೆ RCB ಗೆತ್ತು 18 ವರ್ಷಗಳ ನಂತರ ಒಂದು ರಾಜ್ಯದಲ್ಲಿ RCB ಗೆದ್ದಿದೆ ಅನ್ನೋದು ನಮಗೊಂದು ಖುಷಿ ಇತ್ತು. ಆ ಖುಷಿ ಸಂಭ್ರಮ ಮಾಡೋಕ್ಕೆ ಹೋಗಿದ್ದು ಅದೇನು ಏನು ಸಿಗ್ತದೆ ಅದರಲ್ಲಿ? ನಾವು ಮಾಡಿದ್ದೀವಿ, ಸಾಗರದಲ್ಲೆಲ್ಲ ಮಾಡಿದ್ದೀವಪ್ಪ, ಹಾಗೆ ನಮಗೇನು ಕಿರೀಟ ಬಂತ? ನಮಗೆ ಅದು ಏನೋ ಒಂದು ಖುಷಿಯಪ್ಪ, ಮಾಡೋಕ್ಕೆ ಹೊರಟಿದ್ದು ಬಿಟ್ಟರೆ ಬೇರೆ ಏನು ಇರಲಿಲ್ಲಲ್ಲ. ಅದಕ್ಕಾಗಿ ಈ ಥರ ವಿರೋಧ ಪಕ್ಷವರು ಮಾಡೋದಾದರೆ, ನೀವು ಮಾಡಿದ ಕಾಲದಲ್ಲಿ ಆಗಿದೆ ಅದ್ರ ಏನು ಮೊನ್ನೆ ಕಾಶ್ಮೀರದಲ್ಲಾಗಿರೋ ಘಟನೆ, 26 ಜನರು ಗುಂಡೇಟು ಹೊಡಿಬೇಕಾದ್ರೆ ನೀವೇನು ಎಲ್ಲೋಗಿದ್ರಿ? ನೀವು ಏನು ಮಾಡ್ತಿದ್ರಿ? ನೀವು ಅವತ್ತು ನೀವು ರಾಜೀನಾಮೆ ಕೊಟ್ರಾ? ನೀವು ಅವತ್ತು ಕೊಡಬೇಕಾಯ್ತು. ಅವತ್ತು ರಾಜೀನಾಮೆ ನೀವು ಕೊಡಿಸಿದ್ರೆ, ಅಮಿತ್ ಶಾವ್ನ ಮೋದಿಜಿಯವ್ರನ್ನ ರಾಜೀನಾಮೆ ಕೊಡಿಸಿದ್ರೆ ಖಂಡಿತ ನಾವು ಇವತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಡಿಸ್ತಿದ್ದೀವಿ ನಾವು ನಮ್ಮ ಸರ್ಕಾರದಲ್ಲಿ. ಇದೆಲ್ಲ ಘಟನೆ ಆಗಿದೆ, ಅದಕ್ಕೆ ಸಂಬಂಧಪಟ್ಟವ್ರನ್ನ ನೀವು ಕಮಿಷನರ್ ಅಂತವ್ರನ್ನೇ ಸಸ್ಪೆಂಡ್ ಮಾಡಿದ್ದಾರೆ. ಇದು ಆಗಿದೆ, ನೂಕುಲು ಒಂದೊಂದು ಸರಿ ಆಗಿ ಹೋಗುತ್ತೆ. ಹಾಗಾಗಿ ಅವರಿಗೂ ರಾಜೀನಾಮೆ ಕೊಡಿಸಿದ್ದಾರೆ. ಆಗಬೇಕು, ಇವೆಲ್ಲ ಮಾಡಿದ್ದಾರೆ. ಹಂಗಂತೇಳಿ ಎಲ್ಲ ಇದಕ್ಕೂ ರಾಜೀನಾಮೆ ಕೊಡಿ ಅಂತೇಳಿ ನೀವು ಎಷ್ಟು ರಾಜೀನಾಮೆ ಕೊಟ್ಟಿದ್ದೀರಪ್ಪ? ಅಶೋಕ ಇಂಥವ್ರೆಲ್ಲ ಇದಿರಲ್ಲ, ಬೆಂಕಿ ಹೆಟ್ಲ ಕರೆಕ್ಟಾಗಿದ್ದೀರಿ. ನಿಮ್ಗೇನಾಗಿದೆ? ಕೆಲಸ ಇಲ್ಲ. ಈಗ ಪಾಪ ಏನಾದ್ರು ಮಾಡೋಣ, ಒಂದು ಉದ್ರೇಕ ಮಾಡೋಣ, ಇಡೀ ರಾಜ್ಯದಲ್ಲಿ ಮತ್ತೆ ಬೆಂಕಿ ಹಾಕೋಣ, ಮತ್ತೆ ಏನಾದ್ರು ಹೋರಾಟ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ ಬಿಟ್ಟರೆ ಯಾವ ಉದ್ದೇಶನೇ ಇಲ್ಲ. ನಮ್ಮ ಹೋಮ್ ಮಿನಿಸ್ಟರಿಂದ ಹಿಡಿದು ಪ್ರತಿಯೊಬ್ಬರು ಚೆನ್ನಾಗಿ ನಿಭಾಯಿಸಿದ್ದಾರೆ. ಈಗ ಮುಂದೆ ನಡೆಯುವಂಥ ಘಟನೆ ಆಗಬಾರ್ದು ಇನ್ನು ಮುಂದೆ ಅನ್ನೋದು ನಾನು ಹೇಳ್ಕೊಳ್ತೀನಿ ಅಷ್ಟೇ. ಕುಮಾರಸ್ವಾಮಿ ಅವರು ಕೂಡ ಸರ್ಕಾರದ ಬಗ್ಗೆ ಆಪಾದನೆ ಮಾಡಿದ್ದಾರೆ. ಯಾವ ನಾಚಿಕೆ ಆಗಬೇಕು ಕುಮಾರಸ್ವಾಮಿ ಅವರಿಗೆ? ನಾಚಿಕೆ ಆಗಬೇಕು ಅವರಿಗೆ. ತನ್ನ ಕಾಲದಲ್ಲೇ ರಾಜ್ಕುಮಾರ್ ಗಲಾಟೆ ಸಂದರ್ಭದಲ್ಲಿ, ರಾಜ್ಕುಮಾರ್ ನಿಧಾನ ಸಂದರ್ಭದಲ್ಲಿ ನಾನೇ ಇದ್ದೆ ಅಲ್ಲಿ, ಎಲ್ಲಿ ಕಂಠೀರವ ಸ್ಟುಡಿಯೋ ಹತ್ರ 4 ಜನರು ಗುಂಡೇಟು ಹೊಡೆದು ಸಾಯಿಸಿದ್ರು. ಆವಾಗ ಇವ್ರು ರಾಜೀನಾಮೆ ಕೊಟ್ರಾ? ಏನು ಬೇಕಾದ್ರೂ ಮಾತಾಡ್ತಾರೆ ರೀ ವಿರೋಧ ಪಕ್ಷ ಬೇಕಾರೆ. ಇವ್ರಿಗೆ ಚಟ, ಇವರಿಗೆ ಏನು ಬೇಕಾದ್ರೂ ಮಾತಾಡ್ತಾರೆ. ಈ ಮಾತಾಡೋರು ಇದ್ದಾರಲ್ಲ, ಅವತ್ತು ನೀನು ರಾಜೀನಾಮೆ ಕೊಟ್ಟಿದ್ರೆ ಕುಮಾರಸ್ವಾಮಿ ಅವರು, ಅವತ್ತು ನಾ 7-8 ಜನ ತೆಗೆದ್ರೆ ಅಲ್ಲ, ಇವತ್ತು ನಾವು ಬೇಕಾದ್ರೆ ರಾಜೀನಾಮೆ ಕೊಡಿಸ್ಬೋದಿತ್ತು. ಸುಮ್ಮನೆ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಸ್ಕರ ಏನು ಬೇಕಾದ್ರೂ ಮಾತಾಡೋದಿದೆಯಲ್ಲ, ಇದನ್ನು ನಾನು ಖಂಡನೆ ಮಾಡ್ತೀನಿ ಈ ಸಂದರ್ಭದಲ್ಲಿ ಅಷ್ಟೇ. ಸರ್, ಆಮೇಲೆ ಈಗ ಜಾತಿ ಜನಗಣತಿ ವರದಿ ಬಗ್ಗೆನೂ ಕೂಡ ಮತ್ತೆ ಪ್ರಸ್ತಾಪ ಆಗ್ತದೆ. ನೋಡಿ, 17ನೇ ತಾರೀಕು ಮತ್ತೆ ಸ್ಪೆಷಲ್ ಕ್ಯಾಬಿನೆಟ್ ಜಾತಿ ಗಣಿತ ಬಗ್ಗೆ ಈಗಾಗಲೇ ಕೇಂದ್ರ ಸರ್ಕಾರವನ್ನು ಸಹ ಮೋದಿಜಿಯವರು ಹೇಳಿದ್ದಾರೆ, ಮಾಡ್ಬೋದು ಅಂತಲೂ ಹೇಳಿದ್ದಾರೆ. ಇವರು ಸುಮ್ಮನೆ ಗೊಂದಲಗಳನ್ನು ಮಾಡ್ತಾರೆ. ಜಾತಿ ಗಣಿತ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ನಿರ್ಧಾರ, ನಮ್ಮ ಸರ್ಕಾರ ಏನು ನಿರ್ಧಾರ ತಗೊಳ್ತಾರೆ ಅದರ ಮೇಲೆ ಇರ್ತಿರ್ತದೆ ನೋಡ್ರಿ. ಅವ್ರು ತಗೊಳ್ಬೇಕು ಬಿಡಬೇಕು ಅನ್ನೋದು ನಿರ್ಧಾರ ಮಾಡ್ತಾರೆ. ಆ ನಂತರ ಗೊತ್ತಾಗುತ್ತೆ. ನಿಮ್ಮ ಸಚಿವರೇ ತುಂಬ ಜನ ಲಿಖಿತ ಇರುತ್ತೆ ಸರ್, ಸಹಜವಾಗಿ ಇರುತ್ತೆ. ನಾನು ಹೇಳ್ಬೋದು, ಬೇಡ ಅಂತ ಹೇಳ್ಬೋದು, ಸ್ವಲ್ಪ ನೋಡ್ರಿ ಕಾದು ನೋಡಿ ಬೇಡ ಅಂತ ಹೇಳ್ಬೋದು. ಇವೆಲ್ಲ ಇದ್ದೇ ಇರ್ತದೆ. ಎಲ್ಲ 5 ಬೆರಳು ಒಂದೇ ಥರ ಇರಲ್ಲ, ಸಹಜವಾಗಿ ಇದ್ದೇ ಇರ್ತಾವಲ್ಲ, ಹಾಗೆ ಇರುತ್ತೆ. ಅದಕ್ಕೆಲ್ಲ ಯಾಕೆ ಅದು ಇದು ಮಾಡ್ಕೋಬೇಕು? ಅದರಿಂದ ಜಾತಿ ಗಣಿತ ಸಂಬಂಧಪಟ್ಟದ್ದು ಸರ್ಕಾರದಲ್ಲಿ ನಿಲುವು ಏನಿದೆ ಅವ್ರು ಪ್ರಶ್ನೆ ಪಡಿಸ್ತಾರೆ. ಸರ್, ಆಮೇಲೆ ಸಂಪುಟ ವಿಸ್ತರಣೆ ಆಗಬೇಕು.